ಸಾಯಿಗಂಗಾ ಆಸ್ಪತ್ರೆಯ ಎಡವಟ್ಟಿಗೆ ಗೃಹಿಣಿ ಬಲಿ ಆರೋಪ. ನನ್ನ ಮಗನ ನ್ಯಾಯ ಬೇಕು. ನನ್ನ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇವತ್ತು ನನ್ನ ಜೀವ ತಂದುಕೊಳ್ಳಿ ಅಷ್ಟೇ ನಾನು ಕೇಳೋದು. 3 ವರ್ಷದ ಮಗು ಸರ್ ಇದು, ಏನು ಮಾಡೋಣ ಸರ್ ಇದ? ಆಸ್ಪತ್ರೆಯ ಮುಂದೆ ಶವವಿಟ್ಟು ನ್ಯಾಯಕ್ಕಾಗಿ ಸಂಬಂಧಿಕರ ಪಟ್ಟು. ಅಧಿಕಾರಿಗಳು ಬಂದು ಸಮಾಧಾನ ಮಾಡಿದ್ರು, ಪಟ್ಟು ಬಿಡದ ಜನ. ಎಲ್ಲ ಕೇಸಲ್ಲಿ ಒಂದು ನಿಮಿಷ ಎಲ್ಲ ಕೇಸಲ್ಲೂ ನೀವು FIR ಆದ ತಕ್ಷಣ ಬಂಧಿಸ್ತೀರಾ. ಈ ಕೇಸಲ್ಲಿ ಯಾವ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಆಸ್ಪತ್ರೆ ಮುಚ್ಚಿ ವೈದ್ಯರನ್ನ ಬಂಧಿಸಲೇಬೇಕೆಂದು ಪ್ರೊಟೆಸ್ಟ್. 3 ತಿಂಗಳು ಬಾಗಿಲಾಕಿದ್ರು ಸ್ವಾಮೀಜಿಯವರು ಇದಾಗಿದ್ರಲ್ಲ ಸರ್. ಎಸ್ ವೀಕ್ಷಕರ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಯಿಗಂಗಾ ಆಸ್ಪತ್ರೆಯ ಸಿಬ್ಬಂದಿಗಳು ಮಾಡಿದ ಎಡವಟ್ಟಿನಿಂದಾಗಿ 32 ವರ್ಷದ ಪುಷ್ಪ ಮೃತಪಟ್ಟಿದ್ರು. ಪುಷ್ಪರ ಸಾವಿಗೆ ಆಸ್ಪತ್ರೆಯ ಸಿಬ್ಬಂದಿಗಳು ನೀಡಿರುವ ಇಂಜೆಕ್ಷನ್ ಕಾರಣ ಎಂದು ತುಮಕೂರಿನಲ್ಲಿ ಆಕೆಯ ಪತಿ ಹಾಗೂ ಸಂಬಂಧಿಕರು ಆಕ್ರೋಶ ಹೊರಹಾಕಿದ್ರು. ನಂತರ ಪುಷ್ಪಳ ಶವವನ್ನ ಚಿಕ್ಕನಾಯಕನಹಳ್ಳಿಗೆ ತೆಗೆದುಕೊಂಡು ಹೋಗಿ ಆಸ್ಪತ್ರೆಯ ಮುಂಭಾಗ ಆಸ್ಪತ್ರೆಯ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಾವಿಗೆ ನ್ಯಾಯ ಕೊಡೋವರೆಗೂ ನಾವು ಈ ಜಾಗವನ್ನ ಬಿಟ್ಟು ಕದಲಲ್ಲ ಎಂದು ಪಟ್ಟು ಹಿಡಿದ್ರು. ಇತ್ತ ಅಧಿಕಾರಿಗಳು ಬಂದು ಎಷ್ಟೇ ಸಮಾಧಾನ ಪಡಿಸಿದ್ರೂ ಪುಷ್ಪಳ ಸಂಬಂಧಿಕರು ಸಾರ್ವಜನಿಕರು ಕೂಡಲೇ ಆಸ್ಪತ್ರೆ ಬಂದ್ ಮಾಡಲೇಬೇಕೆಂದು ಶವವನ್ನಿಟ್ಟು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಇದೇ ವೇಳೆ ತಾಲೂಕಿನಲ್ಲಿ ಈ ಆಸ್ಪತ್ರೆಯಿಂದಾಗಿ ಸಾವು ನೋವುಗಳು ಸಂಭವಿಸುತ್ತಿವೆ. ಅನೇಕರು ಇಲ್ಲಿ ಚಿಕಿತ್ಸೆ ಪಡೆದು ಸಾವನ್ನಪ್ಪಿದ್ದಾರೆ. ಇಲ್ಲಿರುವ ಬಹುತೇಕ ಸಿಬ್ಬಂದಿಗಳಿಗೆ ಚಿಕಿತ್ಸೆ ಕೊಡುವುದೇ ಗೊತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ನೋವೆಂದು ಹೋದ ಪುಷ್ಪಾಳಿಗೆ ಪಕ್ಕೆ ನೋವಿಗೆ ಇಂಜೆಕ್ಷನ್ ನೀಡಿದ್ರು. ಆದರೆ ಅವರು ಕೊಟ್ಟ ಇಂಜೆಕ್ಷನ್ನಿಂದ ಬಾಯಲ್ಲಿ ನೊರೆ ಬಂದಿದೆ. ಕೂಡಲೇ ಆಸ್ಪತ್ರೆಯ ಸಿಬ್ಬಂದಿಯೇ ಆಕೆಯನ್ನ ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ರು. ನಂತರ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ರು. ಇನ್ನು 8 ದಿನಗಳವರೆಗೂ ಪುಷ್ಪ ಕೋಮಾದಲ್ಲಿಯೇ ಇದ್ರು. ಆದರೆ ನಿನ್ನೆ ಪುಷ್ಪ ಸಾವನ್ನಪ್ಪಿದ್ರು. ಈ ಕುರಿತಾಗಿ ಪೋಷಕರು, ಗ್ರಾಮಸ್ಥರು ಆಸ್ಪತ್ರೆಯ ಎಡವಟ್ಟಿನ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ಕಾರಣಕ್ಕೆ ಆಸ್ಪತ್ರೆಯ ಮುಂದೆ ಶವವನ್ನಿಟ್ಟು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಡಿಎಚ್ಒ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಬರಲೇಬೇಕು. ಈ ಆಸ್ಪತ್ರೆಯನ್ನ ಮುಚ್ಚಿಸಬೇಕು. ನಮಗೆ ನ್ಯಾಯ ಕೊಡಿಸಬೇಕೆಂದು ಪಟ್ಟು ಹಿಡಿದು ಕೂತಿದ್ದಾರೆ. ಇತ್ತ ಆಸ್ಪತ್ರೆಯ ಬಳಿ ಪೊಲೀಸರು ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಿದ್ದಾರೆ. ಇದೇ ವೇಳೆ ಪುಷ್ಪ ಪತಿ ಗಂಗಾಧರ್ ಮಾತನಾಡಿ, ನನ್ನ ಹೆಂಡತಿ ಸಾವಿಗೆ ನ್ಯಾಯ ಬೇಕು, ನನ್ನ ಮಗಳಿಗೂ ನ್ಯಾಯ ಬೇಕು. ಕೇವಲ 10 ನಿಮಿಷದಲ್ಲಿಯೇ ನನ್ನ ಹೆಂಡತಿ ಮೂರ್ಛೆ ಹೋದ್ಲು. ಅವರೇ ಆಸ್ಪತ್ರೆಗೆ ದಾಖಲಿಸಿದ್ರು. 1 ವಾರದ ನಂತರ ನನ್ನ ಹೆಂಡತಿ ಸಾವನ್ನಪ್ಪಿದ್ದಾಳೆ. ನನ್ನ ಹೆಂಡತಿ ಸಾವಿಗೆ ಆಸ್ಪತ್ರೆಯ ಸಿಬ್ಬಂದಿಯೇ ಕಾರಣ ಎಂದಿದ್ದಾರೆ. ನನ್ನ ಮಗನ ನ್ಯಾಯ ಬೇಕು. ನನ್ನ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇವತ್ತು ನನ್ನ ಜೀವ ತಂದುಕೊಳ್ಳಿ ಅಷ್ಟೇ ನಾನು ಕೇಳೋದು. ನನ್ನ ಮಗಿದ ನ್ಯಾಯ ಕೊಡಲಿ ಅಷ್ಟೇ. ನನ್ನ ಕೈಲಿ ಮಾತಾಡೋಕ್ಕಾಗಲ್ಲ ಸರ್. ಸರ್ ಮನೆಯಿಂದ ಬರ್ಬೇಕಾದ್ರೆ ಏನೂ ಕಾಯಿಲೆ ಇರಲಿಲ್ಲ ಸರ್. ನಾರ್ಮಲ್ ಬೈಕಲ್ಲಿ ಕರ್ಕೊಂಬಂದೆ. ಹ್ಞೂ ಸರ್, ನಮ್ಮ ಸರ್ ನಾರ್ಮಲಾಗಿ ಬಂದಿದೆ ಬೈ ಜಾಗದಲ್ಲಿ ನಿಲ್ಲಿಸಿದ್ದೆ. ತಿರ್ಗಾ ನಾನು ಒಳಗೆ ಹೋಗಿ ತಿರ್ಗಾ ಸ್ಕ್ಯಾನಿಂಗ್ ಮಾಡ್ತೀರೇನಂತ ಕೇಳಿದೆ ಸರ್. ಶುಕ್ರವಾರ ಬರ್ತೀವಿ, ಬರ್ತಾರೆ ಡಾಕ್ಟ್ರು, ಯಾರೂ ಇಲ್ಲ ಅಂದರು. ತಿರ್ಗಾ ಆಚೆ ನಾರ್ಮಲಾಗಿ ಆಚೆನೇ ನಡ್ಕೊಂಬಂದು ತಿರ್ಗಾ ಒಳಗೆ ಹೋಗಿ ಇಂಜೆಕ್ಷನ್ ತಗೊಂಡಾಗಿ ಮೂರ್ಛೆ ಬಿದ್ದು ಕೋಮಾ ಸ್ಟೇಜ್ಗೆ ಹೋಗಿರೋದು ಸರ್. 1 ವಾರ ಆಯಿತು. ಬರೀ 10 ಸೆಕೆಂಡಲ್ಲಿ ಪ್ರಜ್ಞೆ ಹೋಯ್ತು ಸರ್. ಸರ್ ಇಮ್ಮಿಡಿಯೇಟ್ಲಿ ಅವರೇ ಗೌರ್ಮೆಂಟ್ ಹಾಸ್ಪಿಟಲ್ ಶಿಫ್ಟ್ ಮಾಡಿರು. ಆಸ್ಪತ್ರೆ ಸಿಬ್ಬಂದಿಯವರೇ ಶಿಫ್ಟ್ ಮಾಡಿರು. ಇದೇ ಆಸ್ಪತ್ರೆಗೆ ಅಲ್ಲಿಂದ ತುಮಕೂರು ಗೌರ್ಮೆಂಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿರು. ಆಂಬುಲೆನ್ಸ್ ಅಲ್ಲಿ ತಗೊಂಡು ನನ್ನ ಮಗಿನ ನ್ಯಾಯ ಯಾರು ಸರ್ ಕೊಡೋರು ಈಗ? ಸರ್ ಪಕ್ಕೆ ನೋವು ಅಂತ ಸರ್, ಮಾಮೂಲಿ ಪಕ್ಕೆ ನೋವು ಅಂತೇಳಿ ಕೆಲಸ ಮಾಡ್ತಿದ್ದವ್ರನ್ನ ಕರ್ಕೊಂಬಂದೆ ನಾನು ಸರ್. ನಮ್ಮ ಮನೆ ಮುಂದೆ ಪಾತ್ರೆ ಬೆಳಗ್ತಾ ಇದ್ರು ಸರ್. ನಾನು ಬಂದು ಬೈಕ್ ಹತ್ತಿಸ್ಕೊಂಡು ಕರ್ಕೊಂಬಂದಾಗ ಇಲ್ಲಿಗೆ ಕೆಲಸ ಮಾಡ್ತಿದ್ರು ಅವರು.
ಸುಮ್ಮನೆ ಬರಬಾರ್ದಾಗಿತ್ತು ಇವತ್ತು ನನ್ನ ಪ್ರಾಣ ಉಳ್ಕೊಳ್ಳೋದು ಬಂದು ಇವತ್ತು ನನ್ನ ಪ್ರಾಣ ಕಳ್ಕೊಂಡಿದ್ದೀನಿ. ಇದೇ ಮಗು 3 ವರ್ಷದ 3 ವರ್ಷದ ಮಗು ಸರ್ ಇದು. ಏನು ಮಾಡೋಣ ಸರ್ ಇದು? ಇವ್ರು ನಿರ್ಲಕ್ಷ್ಯಕ್ಕೆ ಬಡವ್ರ ಬಗ್ಗೆ ನಮ್ಮಂತರ ಬೇಕಾದ ಸಹಾಯ. ಈತ ಸ್ಥಳಕ್ಕೆ ತುಮಕೂರು ಜಿಲ್ಲಾಸ್ಪತ್ರೆಯ ಡಿಎಚ್ಒ ಚಂದ್ರಶೇಖರ್ ಹಾಗೂ ತಹಸೀಲ್ದಾರ್ ಪುರಂದರ್ ಹಾಗೂ ಡಿವೈಎಸ್ಪಿ ಆಗಮಿಸಿದ್ರು. ಪ್ರತಿಭಟನಾ ನಿರತರನ್ನ ಕುರಿತು ಡಿಎಚ್ಒ ಮಾತನಾಡಿ, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನು ರೀತಿಯಾಗಿ ತನಿಖೆ ಮಾಡ್ತೇವೆ ಎಂದಿದ್ದಾರೆ. ಆದರೆ ಅದಕ್ಕೆ ಒಪ್ಪದ ಪ್ರತಿಭಟನಾಕಾರರು ನಮ್ಮ ಕಣ್ಮುಂದೆಯೇ ಆಸ್ಪತ್ರೆಯ ಬಾಗಿಲನ್ನ ಮುಚ್ಚಿಸಿ ಅವರ ವಿರುದ್ಧ ಎಫ್ಐಆರ್ ಆಗಿದೆ. ಅವರ ಕೈಗೆ ಕೋಳ ಹಾಕೊಂಡು ಕರ್ಕೊಂಡು ಹೋಗಿ ನಾವು ಎಲ್ಲಿಂದ ತೆರಳುತ್ತೇವೆ ಎಂದಿದ್ದಾರೆ. ಈತ ಪ್ರತಿಭಟನಾ ನಿರತರನ್ನ ಅಧಿಕಾರಿಗಳು ಸಮಾಧಾನ ಪಡಿಸಲು ಮತ್ತೆ ಮುಂದಾದ್ರು. ಆದರೆ ಅದ್ಯಾವುದಕ್ಕೂ ಒಪ್ಪದ ಜನ ಆಸ್ಪತ್ರೆಯನ್ನ ಬಂದ್ ಮಾಡಿ ವೈದ್ಯರನ್ನ ಬಂಧಿಸುವಂತೆ ಪಟ್ಟು ಹಿಡಿದ್ರು. ಅಲ್ಲಿಯವರೆಗೂ ನಾವು ಈ ಜಾಗವನ್ನ ಬಿಟ್ಟು ಕದಲಲ್ಲ ಎಂದಿದ್ದಾರೆ. ಈಗ ಉದ್ಯೋಗ ಹೋಯ್ತು ಸರ್, ನಾವು ಕೇಳೋದಿಷ್ಟೇ ಸರ್, ಬೇರೆ ಕೇಳ್ತಿಲ್ಲ. ಈ ಮಗಿನ ಜೀವನ ಏನು ಸರ್? ಎಫ್ಐಆರ್ ಆಗಿ 15ರಿಂದ 20 ಸರ್ ಎಫ್ಐಆರ್ ಆಗಿದ್ದಲ್ಲ ಸರ್? ಸರ್ ಎಫ್ಐಆರ್ ಆಗಿಲ್ಲ ಸರ್, ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಸರ್? ಸಣ್ಣ ಪುಟ್ಟ ಕೇಸ್ಗೆಲ್ಲ ನಮ್ಮನ್ನು ಕಾಯ್ತಿದ್ದಾರೆ ಸರ್, ನಮ್ಮನ್ನು ಕಾಯ್ತಿದ್ರಲ್ವಾ? ತಕ್ಷಣಕ್ಕೆ ಅರೆಸ್ಟ್ ಮಾಡಬೇಕು, ಹಾಸ್ಪಿಟಲ್ ಮುಟ್ಟಿಸ್ಬೇಕು, ತನಿಖೆ ನಂತರ ಸರಾಸರಿ ಇದ್ರು ಮಾಡಿ ಸರ್. ಸರ್ ಇದು 304 ಬರುತ್ತೆ ಸರ್, ಕೊಲೆ ಕೇಸಿಗೆ ಬರುತ್ತಿದ್ದು. ಈಗ ಏನಂದ್ರೆ ಈಗ ನೋಡಿ, ಈಗ ಆಕ್ಷನ್ ತಗೊಂಡ್ಬರ್ಬೇಕು ಅಂದ್ರೆ ಅವರು ನಮಗೆ ಮೆಡಿಕಲ್ ಬೋರ್ಡ್ಗೆ ರೆಫರ್ ಮಾಡಬೇಕು. ಯಾರೋ ಪೊಲೀಸ್ನವ್ರು ರೆಫರ್ ಮಾಡಬೇಕು, ನಮ್ಮಂತಕ್ಕೆ ಬರುತ್ತೆ. ನಾವು ಸ್ಟೇಟ್ ಲೆವೆಲ್ ಇರ್ತಕ್ಕಂಥ ಮೆಡಿಕಲ್ ಬೋರ್ಡ್ಗೆ ನಾವು ರೆಫರ್ ಮಾಡ್ತೀವಿ. ಅವ್ರೇನಾದರೂ ಶಿಕ್ಷೆ ಕೊಡಿ ಅಂತ ಹೇಳಿದ್ರೆ ಇದನ್ನ ಆಕ್ಷನ್ ಮಾಡ್ತೀವಿ. ಅಲ್ಲಿವರೆಗೂ ನಾವು ಇಲ್ಲಿ ಆ ಮಗಿಗೆ ಬಹುಶಃ ಹೇಳಿ ಸರ್. ಸ್ಥಳದಲ್ಲೇ ನ್ಯಾಯ ಸಿಗ್ಬೇಕು ಸರ್ ನಮಗೆ. ನಾವು ಅವ್ರ ಬಗ್ಗೆ ನಿಮ್ಗೆ ಏನು ಕಂಪ್ಲೇಂಟ್ ಇದೆ ಅದನ್ನ ನಾನು ಕಂಪ್ಲೀಟ್ ಆಗಿ ಇದನ್ನ ಮಾಡ್ಕೊಡ್ತೀನಿ. ಓಕೆ ಸರ್, 1 ನಿಮಿಷ ಸರ್. ಇದಕ್ಕಿಂತ ಮುಂಚೆ ಇಷ್ಟ ಯೂಸ್ ಸರ್ ಅದಕ್ಕೆ ಅದ್ರ ರಿಪೋರ್ಟ್ ಏನು ಸರ್ ಕೊಟ್ಟಿದ್ರಿ ನೀವು? ಸರ್ ಪೊಲೀಸವ್ರು ಕೇಳೋದಲ್ಲ ಸರ್, ನಿಮ್ಮ ಅಲ್ಲ ಸರ್, ಡಿಒ ನಮಗೆ ನಮ್ಮ ಇದಕ್ಕೆ ಬಂದಿದ್ರೆ ನಮ್ಮಂತಕ್ಕೆ ಬಂದಿದ್ರೆ 3 ತಿಂಗಳು ಬಾಗ್ಲಾಕಿದ್ರು ಸರ್. ಸ್ವಾಮೀಜಿಯವರು ಇದಾಗಿದ್ರಲ್ಲ ಸರ್, ಅರ್ಧ ಗಂಟೆಲಿ ಮಾಡೋ ಎನ್ಕ್ವೈರಿ ಅದು. ಹೆಸರಾಂತ ಮಠದವರು ಸ್ವಾಮೀಜಿಗಳು ಡೆತ್ ಆಗಿದ್ರು, ಇಲ್ಲಿ ಕುಪ್ಪರ್ಗತಿಗೆ ಮಠದವರು ಇಲ್ಲಿ ಡೆತ್ ಆಗಿದ್ರು. ಅದಕ್ಕೋಸ್ಕರ 4 ತಿಂಗಳು ಬಂದು ಲಾಸ್ಟ್ 10 months ಆಯಿತು, 10 ತಿಂಗಳು ಈ ಫೈಲ್ ನಾನು ಆದ್ದು DH ಒಂದ್ಸಲಿ ವಿಸಿಟ್ ಹೋಗ್ಬಿಟ್ಟು ನಾನು ಮಿಷನ್ಸ್ ಎಲ್ಲ ನಾನು ನೋಡ್ಕೊಂಡು ಹೋಗಿದ್ದೆ. ಸ್ವಲ್ಪ ಕಂಪ್ಲೇಂಟ್ ಮಾಡಿ ಹೋಗಿದ್ದೆ. ನಾನು ಹಾಸ್ಪಿಟ್ಲ್ ನಾವು ಮಿಷನ್ಸ್ ಸರಿ ಇಲ್ಲ ಅಂತ ಹೇಳಿದ್ವಿ. ಸರಿ ಇಲ್ಲ ಸರ್, ಯಾವ ಡಾಕ್ಟರ್ ತಗೊಂಡೋದು ಸರಿ ಇಲ್ಲ ಅಂತ ಮಾಡಿ ಹೋಗ್ತೀವಿ. ಸರಿ ಎಲ್ಲ ಏನೋ ಕಾನೂನು ತಪ್ಪಿ ಮಾಡ್ತಿದ್ದು ಅಂತ ನಾವು ಅವ್ರಿಗೆ ಹೇಳ್ತಿದ್ವಿ. ಸರ್ 1 or 2 times ಓಕೆ, 7 times ಸರ್. ಸರ್ 1 ನಿಮಿಷ 2-3 ಮೃತದೇಹನ ಇದೇ ಹಾಸ್ಪಿಟ್ಲಲ್ಲಿ ಇದೇ ಮೆಟ್ಟಿನ ಮೇಲೆ ಇಟ್ಟು 2ರಿಂದ 3 ಮೃತದೇಹ ಇಟ್ಟು ಪ್ರತಿಭಟನೆ ಮಾಡಿ ಪ್ರತಿ ಸಲ ಇದೇ ಆಗುತ್ತೆ ಸರ್. ನ್ಯಾಯ ಸಿಗೋದು ಯಾವಾಗ ಸರ್? ನಿಮ್ಮ ಮನೆಲ್ಲ ನಮ್ಮ ಮನೆಲ್ಲ ಇನ್ನೊಂದು ಮನೆಲ್ಲ ಆದ್ರೆ ಹೆಂಗೆ ಸರ್? ಇದೊಂದೇ ಆದ್ರೆ ಓಕೆ ಸರ್. ಸರ್ ನೋಡಿ ಸರ್, ನಮ್ಮ ರಿಪೋರ್ಟ್ ಅಂತೆ ತಾಯಿ ಹೋಗಿ 24-48 ಗಂಟೆ ಆಯ್ತು. 3 ವರ್ಷದ ಮಗ ಇವತ್ತು ಮುಂದಿನ ನೋಡ್ಕೊಬೋದು ನಾವೆಲ್ಲರೂ ನೋಡ್ಕೊಬೋದು. ನಾವು ಅದಕ್ಕೆ ಪರಿಹಾರ ಅದಕ್ಕೆ ಪಡಿಕೊಡಿ. ಹೋಗ್ಲಿ ನೀವು ಆಕ್ಷನ್ ಯಾವ್ದಾರ ತಳಿ. ಈಗ ನಾನು ಅದನ್ನ ಅಶ್ಯೂರ್ ಮಾಡಕ್ ಬರಲ್ಲ, ನನಗೆ ಇಲ್ಲ. ನಾವು ನೀವು ಏನು ಹೇಳಿದೀರಾ ಕಾನೂನು ರೀತಿಯ ಕೈಗೊಳ್ಳಿ ಇಲ್ಲ ಆಯ್ತು. ಮಗ ಎಲ್ಲ ಬೆಳ್ಕೊಳತ್ತೆ, ಅವ್ನು ಕರ್ಕೊಂಬಂದು ಹೊರಗಡೆಯಿಂದ ಬಳೆ ಹಾಕಿ ತಗೊಂಡು ಹೋಗ್ಬಿಟ್ಟು ನಮ್ಮ ಎದುರಿಗೆ ಹೋಗ್ತೀವಿ. ಅಷ್ಟೇ ಸರ್, ಅಷ್ಟೇ ಮಾಡಿ. ನಾವೆಲ್ಲ ಜೀವನ ಮಾಡಿ ಸಂಡೆ ಎತ್ತಿ ಸಾಕ್ತೀವಿ ಮಗವ. ಸರ್ ಎಲ್ಲ ಕೇಸಲ್ಲಿ 1 ನಿಮಿಷ ನಾಳೆ ಎಲ್ಲ ಕೇಸಲ್ಲೂ ನೀವು
FIR ಆದ ತಕ್ಷಣ ಬಂಧಿಸ್ತೀರಾ. ಈ ಕೇಸಲ್ಲಿ ಯಾವ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸರ್. ಒಂದೇ ಒಂದು ನಂಬರ್ ರಿಕ್ವೆಸ್ಟ್ ಅಂದ್ರೆ ಈ ಹಾಸ್ಪಿಟಲ್ ಕ್ಲೋಸ್ ಆಗಬೇಕು ಸರ್, ಇಲ್ಲ ಬೇರೆ ಕಡೆಗೆ ಎಲ್ಲಾರ ಕಳಿಸ್ಬಿಟ್ಟು ಬೇಡ ಸರ್. ಡಾಕ್ಟರ್ ಸರ್ ಸತ್ಯವಂತ ಡಾಕ್ಟರ್ ಜನ ಕೊಟ್ಟಿರೋ ಸ್ಕ್ಯಾನಿಂಗ್ ರಿಪೋರ್ಟ್ ತಗೊಂಡ್ರೆ ಯಾವ ಪಳಿ ಮಗ ಮಾಡ್ತಾರೋ ಅಂತ ಹೇಳಿ ಯಾವ ಆಸ್ಪತ್ರೆಗಾರ ತಗೊಂಡ್ರಿ ಮುದ್ರಾ ಅದು ತಗೊಂಬಂದು ಇದನ್ನ ತಗೊಂಬಂದು ಚೆಕ್ ಮಾಡಿದೀವಿ. ಇದೆ ಅಷ್ಟೇ, ಬರೀ BP ಶುಗರ್ ಮಾಡ್ತೀವಿ ಸರ್ ಐತೆ ಅಂತ ಹೇಳಿದ್ರೆ ನಾವು ಸುಮ್ಮನೆ ಹೋಗ್ತೀವಿ ಸರ್. ಸ್ಕ್ಯಾನಿಂಗ್ ಯಾಕೆ ಮಾಡ್ತಾನೆ ಇಡೀ ತ್ರಿಪುರದಲ್ಲಿ ಸರ್ ಡಾಕ್ಟರ್ ಎಲ್ಲವನು ಸ್ಥಳದಲ್ಲೇ ನ್ಯಾಯ ಸಿಗ್ಬೇಕು ಸರ್ ನಮಗೆ. ಏನು ಕಂಪ್ಲೇಂಟ್ ಇದೆ ಅದನ್ನ ನಾನು ಕಂಪ್ಲೀಟ್ ಆಗಿ ಇದನ್ನು ಮಾಡ್ಕೊಡ್ತೀನಿ. ಓಕೆ ಸರ್, ಒಂದು ನಿಮಿಷ ಸರ್. ಇದಕ್ಕಿಂತ ಮುಂಚೆ ಇಷ್ಟ ಯೂಸ್ ಅದಕ್ಕೆ ಅದ್ರ ರಿಪೋರ್ಟ್ ಏನು ಸರ್ ಕೊಟ್ಟಿದ್ದೀರಿ ನೀವು ಸರ್? ಪೊಲೀಸ್ ಅವ್ರು ಕೇಳೋದಲ್ಲ ಸರ್, ನಿಮ್ಮ ಸರ್ DOC ನಮ್ಮ ಇದಕ್ಕೆ ಬಂದಿದ್ರೆ ನಮ್ಮಂತ ಬಂದಿದ್ರೆ ಸರ್ 3 ತಿಂಗಳು ಬಾಗ್ಲಾಕಿದ್ರು ಸರ್. ಸ್ವಾಮೀಜಿಯವರು ಇದಾಗಿದ್ರಲ್ಲ ಸರ್. ಹೆಸರಾಂತ ಮಠದವರು ಸ್ವಾಮೀಜಿಗಳು ಡೆತ್ ಆಗಿದ್ರು. ಇಲ್ಲಿ ಕುಪ್ಪೂರ್ ಗದ್ದಿಗೆ ಮಠದವರು ಇಲ್ಲಿ ಡೆತ್ ಆಗಿದ್ರು. ಅದಕ್ಕೋಸ್ಕರ 4 ತಿಂಗಳು ಬಂದು ಲಾಸ್ಟ್ 10 ಮಂತ್ಸ್ ಆಯಿತು. ಅಷ್ಟು ತಿಂಗಳು ಈ ಫೈಲ್ ನಾನು ಆದ್ದು DH ಒಂದ್ಸತಿ ಬಿಟ್ಟಿತ್ತು. ಹೋಗ್ಬಿಟ್ಟು ನಾನು ಮಿಷನ್ಸ್ ಎಲ್ಲ ನಾನು ನೋಡ್ಕೊಂಡು ಹೋಗಿದ್ದೆ. ಸ್ವಲ್ಪ ಕಂಪ್ಲೇಂಟ್ ಮಾಡಿ ಹೋಗಿದ್ದೆ. ಹಾಸ್ಪಿಟ್ಲ್ ಇನ್ನು ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ನಡೆಸ್ತಾ ಇರುವ ಪುಷ್ಪಾ ಪೋಷಕರು ಮತ್ತು ಸಂಬಂಧಿಕರು ಎಷ್ಟೇ ದಿನ ಆದರೂ ನಾವು ಇಲ್ಲೇ ಇರ್ತೀವಿ, ನಮಗೆ ನ್ಯಾಯ ಸಿಗಲೇಬೇಕು, ಆಸ್ಪತ್ರೆ ಬಂದ್ ಮಾಡಲೇಬೇಕೆಂದು ಪಟ್ಟು ಹಿಡಿದು ಕೂತಿದ್ದಾರೆ. ಇತ್ತ ಸಾಯಿಗಂಗಾ ಆಸ್ಪತ್ರೆಯ ಒಳಗಡೆಯೇ ಚಿಕ್ಕನಾಯಕನಹಳ್ಳಿ ತಾಲೂಕು ವೈದ್ಯಾಧಿಕಾರಿಗಳ ಸಂಘ ಸುದ್ದಿಗೋಷ್ಠಿಯನ್ನ ನಡೆಸಿದೆ. ಸಂಘದ ಅಧ್ಯಕ್ಷ ನಾಗೇಶ್ ಮಾತನಾಡಿ, ನೋಡಿ ಯಾರು ಓವರ್ ಡೋಸ್ ಕೊಡಲ್ಲ, ಆದರೆ ಪುಷ್ಪಾ ಅವರಿಗೆ ಯಾಕೆ ಹಾಗಾಯಿತು ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಪೋಸ್ಟ್ ಮಾರ್ಟಂನಿಂದ ತನಿಖೆಯಿಂದ ಗೊತ್ತಾಗತ್ತೆ. ಸುಖಾಸುಮ್ಮನೆ ವೈದ್ಯರ ತೇಜೋವಧೆ ಮಾಡುವುದು ಸರಿಯಲ್ಲ. ನಮಗೂ ಮಾನವೀಯತೆ ಇದೆ. ಅವರ ಸಾವಿನ ಬಗ್ಗೆ ಕನಿಕರವಿದೆ. ತಪ್ಪಾಗಿದ್ರೆ ಕಾನೂನಿನ ಮೂಲಕ ಮಾತನಾಡೋಣ. ದಯಮಾಡಿ ಎಲ್ಲರೂ ಈ ವಿಚಾರವಾಗಿ ಶಾಂತ ರೀತಿಯಲ್ಲಿ ವರ್ತಿಸಬೇಕು ಎಂದಿದ್ದಾರೆ. ಅವ್ರ ಫ್ಯಾಮಿಲಿಯವ್ರಿಗೆ ಆಗಿರೋ ದುಃಖ ಬರೆಸ್ಲಿ ಅಂತ ಹೇಳ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಮಗೂ ಸಹ ಅವ್ರ ಫ್ಯಾಮಿಲಿಗೆ ಎಷ್ಟು ದುಃಖ ಆಗಿದೆಯೋ ನಾವು ಡಾಕ್ಟರ್ಗಳಿಗೂ ಅಷ್ಟೇ ದುಃಖ ಆಗಿದೆ. ನಾವು ಪ್ರತಿಯೊಂದು ಪೇಷಂಟು ಸಹ ನಮ್ಮ ಮಕ್ಕಳ ತರ ನೋಡ್ತೀವಿ. ನಾವೆಲ್ಲ ಕ್ವಾಲಿಫೈಡ್ ಇರೋದ್ರಿಂದ ನಮ್ದು ಏನು ನಮ್ಮ ಶಕ್ತಿ, ನಮ್ದು ಏನು ನಾಲೆಡ್ಜ್ ಇದೆ ಅದನ್ನ ಡೆಲಿವರಿ ಮಾಡತಕ್ಕಂಥ ಸರ್ವ ಸಾಮರ್ಥ್ಯ ಉಳ್ಳವರಾಗಿರ್ತಾರೆ. ಈ ಸಂದರ್ಭದಲ್ಲಿ ಪೇಷಂಟ್, ಈ ರೋಗಿ ಸ್ಕ್ಯಾನಿಂಗ್ ಅಂತ ಬಂದಾಗ ಡಾಕ್ಟರ್ ಇರ್ಲಿಲ್ಲ, ಔಟ್ ಆಫ್ ಸ್ಟೇಷನ್ ಇದ್ರು. ಅವರು ವಾಪಸ್ ಕಳಿಸಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಂತ. ಆ ಒಂದು ಸಂದರ್ಭದಲ್ಲಿ ಸ್ಟೆಪ್ಸ್ ಅಲ್ಲಿ ಹಿಡಿಬೇಕಾದ್ರೆ ನೋವಿನ ತೀವ್ರತೆ ಜಾಸ್ತಿ ಆಗಿ ಮತ್ತೆ ಪುನಃ ಇಂಜೆಕ್ಷನ್ ಕೊಡಿ ಅಂತ ಹೇಳ್ಬಿಟ್ಟು ಪೇಷಂಟ್ ಅಟೆಂಡರ್ಗಳೇ ಸಹ ಹೇಳಿದ್ದಾರೆ. ಹಂಗಂದಾಗ ಏನಾಗುತ್ತೆ ಅಂದ್ರೆ ಡಾಕ್ಟರ್ಗಳು ನೋವು ಆ ಕ್ಷಣಕ್ಕೆ ನೋವು ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಇನ್ನೂ ಸಹ ಎಲ್ಲ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಿಲ್ಲ, ರಿಯಲ್ ಕಾಸ್ ಗೊತ್ತಿರಲ್ಲ. ರಿಯಲ್ ಕಾಸ್ ಗೊತ್ತಾಗೋಕ್ಕೋಸ್ಕರನೇ ಸ್ಕ್ಯಾನಿಂಗ್ ಬಂದಿದ್ದೆವು. ಆದ್ರೆ ಸಂದರ್ಭಿಕವಾಗಿ ಒಂದ್ ಸ್ವಲ್ಪ ನೋವು ನಿವಾರಣೆ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಒಂದು ಹೊಟ್ಟೆ ನೋವಿಗೆ ಇಂಜೆಕ್ಷನ್ ಕೊಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಸಿಸ್ಟರ್ಗಳು ಕೊಡ್ಲಿಕ್ಕೆ ರೆಫ್ಯೂಸ್ ಮಾಡಿದ್ದಾರೆ. ಡಾಕ್ಟರ್ ಸಲಹೆ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಔಟ್ ಆಫ್ ಸ್ಟೇಷನ್ ಇದ್ರು. ಆ ಡಾಕ್ಟರ್ ಸಲಹೆ ಮೇರೆಗೆ ಡ್ರೋಟಾವೆಲಿನ್ ಇಂಜೆಕ್ಷನ್ ಮತ್ತೆ ಪ್ಯಾಂಟಪ್ರೊಸೋಲ್ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇವೆಲ್ಲ ಕೊಡತಕ್ಕಂಥ ಮೆಡಿಸಿನ್ಗಳು, ಎಲ್ಲ ಮೆಡಿಸಿನ್ ಇದರಲ್ಲೂ ಸಹ ಟೆಸ್ಟೋಸ್ ಏನು ಕೊಡೋದಿಲ್ಲ. ಇವು ಸಾಮಾನ್ಯವಾಗಿ ಕಾಂಪ್ಲಿಕೇಶನ್ಗೆ ಒಳಪಡಲ್ಲ ಅಂತ ನನ್ನ ಭಾವನೆ. ನಾವು ಇಲ್ಲಿವರೆಗೂ ಕೊಟ್ಟಿರೋ ಯಾವುದೇ ಪೇಷಂಟ್ಗೆ ಯಾವುದೇ ಕಾಂಪ್ಲಿಕೇಶನ್ ಆಗಿರೋದಿಲ್ಲ. ಈಗ ಸಂದರ್ಭ ಆಗಿರೋದೇನು ಅಂತಂದ್ರೆ, ಅವರು ತುಮಕೂರಿಗೆ ಹೋದಾಗ ಅಲ್ಲಿ ಬಿಳಿಯ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಇದೆ ಅನ್ನೋದನ್ನ ನೋಟಿಫೈ ಆಗಿದೆ. 28,000 ಇದೆ ಅಂತ ಗೊತ್ತಾಗಿದೆ. ಆಮೇಲೆ ಲಾಸ್ಟ್ ಅಲ್ಲಿ ಈ ಸೆಪ್ಟಿಕ್ ಸೆರೆಬ್ರೋ ಎನ್ಸೆಫಲೈಟಿಸ್ ಅಂತ ಡಯಾಗ್ನೋಸ್ ಆಗಿ ಅದರ ಕಾಂಪ್ಲಿಕೇಶನ್ ಇಂದ ಹೋಗಿರ್ಬಹುದು ಅನ್ನತಕ್ಕಂಥದ್ದು ಡಾಕ್ಟರ್ಗಳಿಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಇದೆಲ್ಲ ಸರಿ ಆಯ್ತು, ದುರದೃಷ್ಟ ಅವರು ತೀರ್ಕೊಂಡು ಹೋಗಿದ್ದಾರೆ.
ಆದರೆ ಈಗ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ರೆ ದೃಶ್ಯ ಮಾಧ್ಯಮಗಳಲ್ಲಿ ಡಾಕ್ಟರ್ ಮೇಲೆ ತೇಜೋವಧೆ ನಡೆಯತಕ್ಕಂಥ ಕೆಲಸ ಆಗಿದೆ. ಇಂಜೆಕ್ಷನ್ ಓವರ್ ಡೋಸ್ ಕೊಟ್ಟು ಹಾಗೆ ಅಂತಕ್ಕಂಥ ಒಂದು ಆಪಾದನೆ ಮೇಲ್ನೋಟಕ್ಕೆ ಎಲ್ಲ ಇದರಿಂದ ಗೊತ್ತಾಗ್ತಾ ಇದೆ. ಆದ್ರೆ ಓವರ್ ಡೋಸ್ ಅಂತ ಅಂದ್ರೆ ಏನು? ಒಬ್ಬ ಮನುಷ್ಯನಿಗೆ ಎಷ್ಟು ಕೆಜಿ ಇರ್ತಾನೆ ಅದ್ರ ತಕ್ಕಂತೆ ಡೋಸ್ ಕೊಡೋದು ಒಂದು ಆಂಪಲ್ ಕೊಟ್ಟಿರ್ತಾರೆ. ಪ್ಯಾಂಟಪ್ರಜೋಲ್ ಒಂದನ್ನು ಕೊಡೋದ್ರ ಬದಲಿಗೆ 5 ಕೊಟ್ಟರೆ ಓವರ್ ಡೋಸ್ ಆಗುತ್ತೆ. ಡ್ರೊಟಾವಿರಿನ್ ಅಂತ ಒಂದು ಹೊಟ್ಟೆ ನೋವಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಅದನ್ನ ಒಂದು ಇಂಜೆಕ್ಷನ್ ಕೊಡೋ ಬದಲಿಗೆ 4-5 ಕೊಟ್ಟರೆ ಓವರ್ ಡೋಸ್ ಆಗುತ್ತೆ. ಸೊ ಹಂಗಾಗಿ ಮೊದಲು ನಾವು ಅದನ್ನ ಮನಗಾಡಬೇಕಾಗುತ್ತೆ. ಅವ್ರು ಕೊಟ್ಟರೆ ಒಂದೊಂದು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಏನೇ ಆಗಿರ್ಬೋದು, ಅದರಿಂದಲೇ ಆಗಿದೆ ಅಂತಲೇ ಅನ್ಕೊಳ್ಳಿ. ಆದ್ರೆ ಅದಕ್ಕೊಂದು ಕಾನೂನು ರೀತಿ ನೀತಿ ಇರುತ್ತೆ. ಡಾಕ್ಟರ್ಗಳಿಗೆ ಡಿಮಾರಲೈಸ್ ಮಾಡೋದು ಇದೆಯಲ್ಲ, ಅವರು ಇದು ಎಲ್ಲಾ ಡಾಕ್ಟರ್ಗಳಿಗೂ ಸ್ಪ್ರೆಡ್ ಆಗುತ್ತೆ. ಈಗ ಎಲ್ಲರೂ ಯೋಚನೆ ಮಾಡಿ ಇಂಜೆಕ್ಷನ್ ಕೊಡಬೇಕು. ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿ ಇಂಜೆಕ್ಷನ್ ಕೊಡ್ಬೇಕಾದ್ರೆ ನಾವು 100-150 ಜನ ಪೇಷಂಟ್ ನೋಡ್ತಾರೆ. ಪ್ರಾಕ್ಟೀಸ್ ರೂರಲ್ ಏರಿಯಾದಲ್ಲಿ ಎಲ್ಲಾ ತರದ ಪೇಷಂಟ್ಗಳನ್ನ ಕೆಟಗರಿ ಜನಗಳನ್ನ ನೋಡ್ತಾ ಇರ್ತಾರೆ. ಒಬ್ಬೊಬ್ರಿಗೂ ನಾವು ಸಮಯ ಕೊಡಕ್ ಆಗೋದಿಲ್ಲ. ಆದ್ರೂ ಮ್ಯಾಕ್ಸಿಮಮ್ ಕೇರ್ ತಗೊಂತೀವಿ. ಯಾವ್ಯಾವುದಕ್ಕೆ ನಾವು ಇದನ್ನ ಟೆಸ್ಟ್ ಡೋಸ್ ಕೊಡಬೇಕು, ಯಾವ್ಯಾವುದಕ್ಕೆ ಕೊಡಬಾರ್ದು, ಯಾವ್ಯಾವುದಕ್ಕೆ ಕಾಂಪ್ಲಿಕೇಶನ್ ಜಾಸ್ತಿ ಇರ್ತವೆ, ಎಲ್ಲ ಅರಿವು ನಮ್ಮ ಕ್ವಾಲಿಫೈಡ್ ಡಾಕ್ಟರ್ಸ್ಗೆ, ಏನ್ ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ಗೆ ಗೊತ್ತಿರುತ್ತೆ. ಸೊ ಇದರಲ್ಲೇ ಎಲ್ಲ ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಇದು ಈಗ ಅವ್ರ ಕಡೆ ನ್ಯಾಯ ಬೇಕು. ನಮಗೆ ಡಾಕ್ಟರ್ ಓವರ್ ಡೋಸ್ ಇಂದ ಆಗಿದೆ, ಈ ತರ ಆಗಿದೆ ಅನ್ನೋದು ಕೇಳೋ ತಪ್ಪೇನಿಲ್ಲ. ಅವ್ರಿಗೆ ಈಗ ನಾವು ಈಗ ರಿಯಾಲಿಟಿ ಗೊತ್ತಾಗ್ಬೇಕು ಅಂತಂದ್ರೆ ಪೋಸ್ಟ್ ಮಾರ್ಟಮ್ ಆಗ್ಬೇಕು, ಯಾವ ಕಾರಣ ಸತ್ತೋದ್ರು ಅಂತ ಗೊತ್ತಾಗ್ಬೇಕು, ಅವರಲ್ಲಿ ಮುಂಚೆಲ್ಲಿ ಏನ್ ರೋಗ ಇತ್ತು ಅಂತ ಗೊತ್ತಾಗ್ಬೇಕು. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಯಾರನ್ನೂ ಸಹ ಪರಿಸ್ಥಿತಿನ ಉದ್ರಿಕ್ತಗೊಳಿಸ್ಕೊಂಡಂಗೆ ಪೇಷಂಟ್ ಕಡೆಯವರು ಇರ್ಬೋದು, ಆಮೇಲೆ ಸಾರ್ವಜನಿಕರು ಇರ್ಬೋದು, ಆಸ್ಪತ್ರೆಯವರಾಗಿರ್ಬೋದು, ಆಸ್ಪತ್ರೆ ಸಿಬ್ಬಂದಿಯವರಾಗಿರ್ಬೋದು, ಎಲ್ಲರನ್ನು ಸಮಾಧಾನವಾಗಿ ಸಮಚಿತವಾಗಿ ಸಮಾಜದ ಒಳಿತಿಗೋಸ್ಕರ ಬೇರೆ ಡಾಕ್ಟರ್ಗಳಿಗೆಲ್ಲ ಪ್ಯಾನಿಕ್ ಆಗಬಾರದು ಅನ್ನೋ ಉದ್ದೇಶಕ್ಕೆ ನಾನು ಎಲ್ಲರನ್ನೂ ಮನವಿ ಮಾಡ್ತಾ ಇದ್ದೀನಿ. ಅದೇನೇ ಇರಲಿ, ಒಂದು ಸಾವಂತೂ ಸಂಭವಿಸಿದೆ. ನ್ಯಾಯ ಎಲ್ಲರಿಗೂ ಒಂದೇ. ತಪ್ಪಾಗಿದ್ರೆ ಶಿಕ್ಷೆ ಆಗ್ಲಿ. ಆದರೆ ಈ ಆಸ್ಪತ್ರೆಯ ಬಗ್ಗೆ ಈ ಹಿಂದೆಯೂ ಕೂಡ ಇಂತಹ ಪ್ರಕರಣಗಳು ಕಂಡು ಬಂದಿವೆ ಎಂದು ಸ್ವತಃ ಸಾರ್ವಜನಿಕರೇ ದೂರ್ತಿದ್ದಾರೆ. ಇತ್ತ ಪುಷ್ಪಾಳ ಪೋಷಕರು, ಗ್ರಾಮಸ್ಥರು ನಮಗೆ ನ್ಯಾಯ ಕೊಡುವಂತೆ ಪಟ್ಟು ಹಿಡಿದಿದ್ದಾರೆ. ಈ ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಎಂದು ಕಾದು ನೋಡಬೇಕಾಗಿದೆ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.